ನಮ್ಮ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಈಗ ಪೊಲೀಸರು ವಿಧಾನಸೌಧದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಇದೀಗ ಅವರನ್ನ 3 ದಿನಗಳ ಕಾಲ ಕಸ್ಟಡಿಗೂ ಕೂಡ ಪಡೆದುಕೊಳ್ಳಲಾಗಿದೆ. ಅಂದ್ರೆ ನಾಳೆ ತನಕ ನಿನ್ನೆ ಅರೆಸ್ಟ್ ಮಾಡಿರೋದು. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿರೋದು ದೃಢವಾಗಿತ್ತು. ಈ ಹಿನ್ನೆಲೆ ಮೂವರನ್ನು ಕೂಡ ಬಂಧಿಸಿದ್ದು ಕೋರಮಂಗಲದ 39ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ನ್ಯಾಯಾಧೀಶರು 3 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟು ಆದೇಶ ಕೊಟ್ಟಿದ್ದಾರೆ. ಸದ್ಯ ಮೂವರನ್ನು ವಶಕ್ಕೆ ಪಡೆದಿರೋ ಪೊಲೀಸರು ಆರೋಪಿಗಳ ಪೂರ್ವಪರ ಏನು, ಅವರ ಉದ್ದೇಶ ಏನಾಗಿತ್ತು, ಈ ವೇಳೆಯೇ ಬೇರೆ ಯಾರಾದ್ರೂ ಇವರಿಗೆ ಸಪೋರ್ಟ್ ಮಾಡಿದ್ರ ಅಂದ್ರೆ ಕುಮ್ಮಕ್ ಕೊಟ್ರ ಕೂಗಕ್ಕೆ, ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಆಕಸ್ಮಿಕನ ಅಥವಾ ಪ್ರೀ ಪ್ಲಾನ್ಡ್ ಇವೆಲ್ಲವನ್ನ ಕೂಡ ಪರಿಶೀಲನೆ ನಡೆಸ್ತಾರೆ. ಸೊ ಈಗ ಈ ಮೂವರನ್ನ ಅರೆಸ್ಟ್ ಮಾಡಿದಾರಲ್ಲ, ಇದರಲ್ಲಿ A1 A2 A3 ಯಾರು ಅಂತ ನೋಡ್ಬಿಡೋಣ. A1 ಈ ಮೊಹಮ್ಮದ್ ಶಫಿ ನಾಶಿಪುಡಿ, ಅದೇ ಬ್ಯಾಡ್ಗಿಯವ, ಮೆಣಸಿನ್ಕಾಯಿ ಬಿಸ್ನೆಸ್, ನಾನು ಬಿಸ್ನೆಸ್ ಮ್ಯಾನ್ ಸರ್ ಅಂತ ಹೇಳ್ತಿದ್ನಲ್ಲ ಆತ, 45 ವರ್ಷ ಬ್ಯಾಡ್ಗಿಯವ. ಅವತ್ತು ಎಲೆಕ್ಷನ್ ಅಲ್ಲಿ ಇವ್ರು ಗೆದ್ದ ನಂತರ ಅವರಿಗೆ ವಿಶ್ ಮಾಡಕ್ಕೆ ಅಂತ ಬಂದಿದ್ದಾರೆ. A2 ಆರೋಪಿ ಮುನಾವರ್ ಅಹಮದ್ 29 ವರ್ಷ, ಇಲ್ಲೇ ಬೆಂಗಳೂರಿನವರು, ಜೈಮಹಲ್, ಬೆಂಗಳೂರಿನ ಜೈಮಹಲ್ನವರು, 29 ವರ್ಷ ಹುಡುಗಂಗೆ. A3 ಆರೋಪಿ ಮೊಹಮ್ಮದ್ ಇಲ್ತಾಜ್, ಈತ ಡೆಲ್ಲಿ ಮೂಲದವ, 31 ವರ್ಷ. ಮೂವರು ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ.